ಗ್ಯಾರಂಟಿ ಭಾಗ್ಯಗಳು ಸಿಗ್ತಾ ಇದಾವ ಅಂತ? ಇಲ್ಲ, ನನಗೆ ಬೇಡವೂ ಬೇಡ, ಗ್ಯಾರಂಟಿ ಭಾಗ್ಯ ಬೇಡ. ಆ್ಯಂಡ್ ಗ್ಯಾರಂಟಿ ಭಾಗ್ಯ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಇವಾಗ ಆಲ್ರೆಡಿ ₹3 ಇತ್ತು ಎಲೆಕ್ಟ್ರಿಸಿಟಿ ಬಿಲ್ಲು, ಇವಾಗ ₹7 ಮಾಡಿದ್ದಾರೆ. ಯಾರಿಂದ ಬಂತು? ನಮ್ಮಿಂದನೇ ಬಂತು. ನಮ್ಮಿಂದ ನಮಗೆ ಕೊಡ್ತಾರೆ. ಏನು ಪ್ರಯೋಜನ ಗ್ಯಾರಂಟಿ ಇಟ್ಕೊಂಡು? ರಾಜ್ಯ ಸರ್ಕಾರ ಹಾಲಿನ ದರ ಸಹ ಏರಿಕೆ ಮಾಡಿದೆ. ಯಾರು ಬಂದ್ರು ಇದೇ ಕಥೆನೆ, ನಮ್ಮ ಮೇಲೆ ಭಾರ ಹಾಕ್ಲೇಬೇಕು. ಅವ್ರೇನೋ ಮಾಡ್ತಾರೆ ಸ್ಕೀಮ್ಸ್, ಅದಕ್ಕೆ ನಮ್ಮನ್ನ ಬಲಿಪಶು ಮಾಡೇ ಮಾಡ್ತಾರೆ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಕಾಲ ಈಗ ಹಂಗಲ್ಲ. ಈಗ ಎಲ್ಲೋ ಒಂಥರ ಬಡತನ ರೇಖೆಯಲ್ಲಿ ಇನ್ನೂ ನಮ್ಮಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಆಹಾರ ವಿತರಣೆಯಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ. ನಾನು ನೋಡೋದ ಮಟ್ಟಿಗೆ ಅಲ್ಲಿ ಸರ್ಕಾರ ಗ್ಯಾರಂಟಿ ಬಗ್ಗೆ ಏನು ಆಶ್ವಾಸನೆ ಕೊಟ್ಟಂಗಾಯ್ತು? ಜನಸಾಮಾನ್ಯರಿಗೆ ತಲುಪುವಂತ ವ್ಯವಸ್ಥೆಯನ್ನ ಬಡ ಕುಟುಂಬದವರಿಗೆ ಗ್ಯಾರಂಟಿ ತಲುಪಬೇಕು. ಸಫರ್ ಮಾಡೋಕ್ಕಿಂತ ನಾವು ಪಬ್ಲಿಕ್ ಇದೀವಲ್ಲ. ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಇದೇ ಕತೆ, ಬಿಜೆಪಿಗೆ ಓಟ್ ಹಾಕಿದ್ರು ಇದೇ ಕತೆ, JDS ಓಟ್ ಹಾಕಿದ್ರು ಇದೆ. ಎಲ್ಲರೂ ಒಂದೇ ತಾಯಿ ಮಕ್ಕಳವರೆಲ್ಲ. ರಾಜ್ಯ ಸರ್ಕಾರ ಈ ಹಿಂದೆ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡ್ತು. ನಂತರ ಈಗ ತರಕಾರಿ ಆಯಿತು. ತರಕಾರಿ ನಂತರ ಈಗ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಜನರ ಮೇಲೆ ಇವರು ಸಂಕಷ್ಟದ ಮೇಲೆ ಸಂಕಷ್ಟ ತರ್ತಾ ಇದ್ದಾರೆ ಇವರು. ನಂತರ ಇವರು ತಮ್ಮ ಒಂದು 5 ಗ್ಯಾರಂಟಿಗಳಿಗೋಸ್ಕರ ಈ ರೀತಿಯಾದಂಥ ಬೆಲೆ ಏರಿಕೆ ನಾಟಕಗಳನ್ನ ಆಡ್ತಾ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದು ತಿಳ್ಕೊಂಬರೋಣ ಬನ್ನಿ. ತರಕಾರಿ ಆಯಿತು, ಈಗ ಹಾಲಿನ ದರ ಸಹ ₹2 ಏರಿಸಿದ್ದಾರೆ. ನಿಮಗೆ ಗ್ಯಾರಂಟಿ ಭಾಗ್ಯಗಳು ಸಿಗ್ತಾ ಇದಾವ ಅಂತ? ಇಲ್ಲ, ನನಗೆ ಬೇಡವೂ ಬೇಡ, ಗ್ಯಾರಂಟಿ ಭಾಗ್ಯ ಬೇಡ. ಆ್ಯಂಡ್ ಗ್ಯಾರಂಟಿ ಭಾಗ್ಯ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಇವಾಗ ಆಲ್ರೆಡಿ ₹3 ಇತ್ತು ಎಲೆಕ್ಟ್ರಿಸಿಟಿ ಬಿಲ್ಲು, ಇವಾಗ ₹7 ಮಾಡಿದ್ದಾರೆ. ಯಾರಿಂದ ಬಂತು? ನಮ್ಮಿಂದನೇ ಬಂತು. ನಮ್ಮಿಂದ ನಮಗೆ ಕೊಡ್ತಾರೆ. ಏನು ಪ್ರಯೋಜನ ಗ್ಯಾರಂಟಿ ಇಟ್ಕೊಂಡು? ಇವರು ಒಂದು ಬೆಲೆ ಏರಿಕೆಯನ್ನು ಇದು ಮಾಡ್ತಾ ಇದ್ದಾರೆ. ಇವರು ಎಲ್ಲಿ ತಮ್ಮ ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಈ ರೀತಿ ಬೆಲೆ ಏರಿಕೆಗಳಂತ ನಾಟಕಗಳು ಮಾಡ್ತಾ ಇದ್ದಾರೆ ಈಗ? ಖಂಡಿತವಾಗ್ಲೂ ಗ್ಯಾರಂಟಿ ಭಾಗ್ಯಕ್ಕೋಸ್ಕರನೇ ಇದನ್ನು ಮಾಡ್ತಾ ಇರೋದವರು. ಯಾಕೆಂತಂದರೆ ಎಲ್ಲಿಂದ ದುಡ್ಡು ತರಬೇಕು? ಇವಾಗ ನನ್ನ ಹತ್ರ ₹100 ಇದ್ದರೆ ನಾನು ಯಾರಿಗಾನ ಒಂದು ₹5 ಕೊಡ್ಬೋದು, ನಾನು ₹50 ಕೊಡೋಕ್ಕಾಗಲ್ಲ. ಸೊ ನಾನು ಹೇಗಿರಬೇಕು, ಯಾವ ಥರ ಇರಬೇಕು ಅನ್ನೋದು ನೋಡಬೇಕಾದ್ರೆ ನನ್ನ ಲಿಮಿಟಲ್ಲಿ ನಾನು ಇರಬೇಕು. ಇವಾಗ ದೇಶ ಉದ್ಧಾರ ಆಗಬೇಕು ಅಂದರೆ ಖಂಡಿತವಾಗ್ಲೂ ಗ್ಯಾರಂಟಿ ಕೊಡಬಾರ್ದು. ಯಾಕೆಂದರೆ ಜನ ದುಡಿದು ತಿನ್ನಬೇಕು. ಯಾರೋ ಪಾಪ ಗ್ಯಾರಂಟಿ ಕೊಡಿ, ಯಾರಿಗೆ ಕೊಡಿ? ತುಂಬ ಕೈ ಕಾಲು ಏನೂ ಇಲ್ಲ, ಅವ್ರಿಗೆ ಯಾರೂ ಮನೆಯಲ್ಲಿ ಯಾರೂ ಇಲ್ಲವೇ ಇಲ್ಲ ನೋಡ್ಕೊಳ್ಳೋರು, ಅಂಥವ್ರಿಗಾರು ಕೊಟ್ಟರೆ ನಡೆಯುತ್ತೆ. ಇವಾಗ ಸುಮ್ಮನೆ ಕೂತ್ಕೊಂಡು ಲೇಡೀಸು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂದರೆ ಮನೆಯೂ ಹಾಳು, ಅವ್ರ ಹೆಲ್ತು ಹಾಳು. ಆಮೇಲೆ ಏನು 4 ದಿವಸ ಮನೇಲಿ ಬರಲ್ಲ ಅಂದರೆ ಮಕ್ಕಳಿಗೆ ಊಟ ತಿಂಡಿ ಸ್ಕೂಲು ಯಾರು ಮಾಡ್ತಾರೆ? ಸೊ ಒಂದು ಹೆಂಗಸು ಮಾಡೋ ಅಷ್ಟು ಗಂಡಸರು ಮಾಡ್ತಾರೆ, ಇಲ್ಲ ಅಂತಲ್ಲ, ಈಕ್ವಲಿ ಅವರು ಇಂಪಾರ್ಟೆಂಟು. ಬಟ್ ಮೇನ್ ರೋಲು ಲೇಡೀಸೇ ಮನೆ ಬಿಟ್ಟು ಹೊರಟೋದ್ರೆ ಏನು ಮಾಡೋದು? ದಟ್ ಈಸ್ ದ ಪ್ರಾಬ್ಲಮ್. ಅದನ್ನು ಗೃಹಲಕ್ಷ್ಮಿ ಯೋಜನೆ ನಿಮಗೆ ಸಿಗ್ತಾ ಇದೆಯಾ ಮೇಡಮ್? ಇಲ್ಲ, ನಾನು ಯಾವುದೂ ತೊಗೋತಾ ಇಲ್ಲ. ಅಪ್ಲೈ ಮಾಡಿಲ್ವಾ? ಇಲ್ಲ, ನಮಗೆ ಬರಲ್ಲ, ನಮಗೆ ಅಪ್ಲೈ ಆಗಲ್ಲ. ಬಿಕಾಸ್ ನಾನು ಪೆನ್ಷನ್ ತೊಗೋತಾ ಇದ್ದೀನಿ, ಹಾಗಾಗಿ ನನಗೆ ಬರಲ್ಲ. ಪೆಟ್ರೋಲ್ ಡೀಸೆಲ್ ಆಯಿತು ಮೇಡಮ್, ತರಕಾರಿ ಬೆಲೆ ಆಯಿತು, ಈಗ ಹಾಲಿನ ದರ ಸಹ ಏರಿಕೆ ಆಗಿದೆ. ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಿರ್ಬೋದು ನಿಮಗೆ? ನಮಗೆ ಪ್ರಾಬ್ಲಮ್ಮೇ ಸರ್. ನಮ್ಗೆ ಯಾವ ಯೋಜನೆದು ಬಂದಿಲ್ಲ. ಯಾವ ಯೋಜನೆಗಳು ಬಂದಿಲ್ಲ? ಗೃಹಲಕ್ಷ್ಮಿ ಸಹ ಬಂದಿಲ್ಲ? ಇಲ್ಲ, ನಾವು ಗೃಹಲಕ್ಷ್ಮಿದು ಬಂದಿಲ್ಲ. ನಮ್ಮದು ಅಕ್ಕಿದು ಅದೆಲ್ಲ ಏನೂ ಬಂದೇ ಇಲ್ಲ ಸರ್. ನಾವು 2 ಸಲ ಟ್ರೈ ಮಾಡ್ದೋ, ಈಗಿಲ್ಲ ಅವಾಗಿಲ್ಲ, ಆಮೇಲೆ ಬರುತ್ತೆ ಅಂತ ಹೇಳಿದ್ರು, ನಾವು ಬಿಟ್ಟು. ಎಲ್ಲಿ ಇವರು ತಮ್ಮ ಈ ಭಾಗ್ಯಗಳಿಗೋಸ್ಕರ, ಈ 5 ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಈ ರೀತಿಯಾದ ಬೆಲೆ ಏರಿಕೆ ನಾಟಕಗಳನ್ನ ಆಡ್ತಾ ಇದ್ದಾರೆ ಹೇಗೆ ಅಂತ? ಏನೋ ಕಾಂಗ್ರೆಸ್ ಅವರು ಎಲ್ಲ 5 ನಡೆದಂತೆ ನುಡಿತೇವೆ ಅಂತ ಹೇಳಿದ್ರು CMಗಳು. ಏನು ನಮಗೇನು ಅಷ್ಟೊಂದು ಏನು ಅನುಕೂಲ ಇಲ್ಲ ಸರ್. ಬಟ್ CM ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಈ ಒಂದು ₹2 ಹಾಲಿನ ದರ ಏನು ದೊಡ್ಡ ಹೊರೆ ಆಗೋದಿಲ್ಲ ಸಾಮಾನ್ಯ ಜನರಿಗೆ ಅಂತಾರೆ. ಈ ಬಗ್ಗೆ ಏನಂತೀರಿ? ಹಾಲಿನ ಬಗ್ಗೆ ಮಾಮೂಲಿ ಇನ್ನೂ ₹2 ಅರ್ಧ ಲೀಟ್ರಿಗೆ ₹2 ಜಾಸ್ತಿ ಮಾಡೇ ಇದ್ದಾರೆ. ಎಲ್ಲಿ ಬಗೆಹರಿದಿದೆ ಹೇಳಿ? ಎತ್ತರದ್ದು ಇಲ್ಲ ಸರ್. ಹಾಗಾದರೆ ಈ ಬಾರಿ 5 ಗ್ಯಾರಂಟಿಗಳಿಗೋಸ್ಕರನೇ ಈ ರೀತಿ ಬೆಲೆ ಏರಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತೀರಾ? ಏನೋ ಜನ ಎಲ್ಲ ಹೇಳ್ತಾರೆ, ನಾವು ಅದೇ ಥರ ತಿಳ್ಕೊಂಡಿದ್ದೀವಿ ಅಷ್ಟೇ. ರಾಜ್ಯ ಸರ್ಕಾರ ಸಾಮಾನ್ಯ ಜನರ ಮೇಲೆ ಬರೆ ಎಳಿತಾ ಇದೆ ಸರ್. ಈ 5 ಗ್ಯಾರಂಟಿಗಳಿಗೋಸ್ಕರ ಏನಾದರೂ ಇವರು ಬೆಲೆ ಏರಿಕೆಗಳಂತಹ ಒಂದು ಸ್ಕೀಮ್ಗಳನ್ನ ತಂದ್ರೆ ಹೇಗೆ ಅಂತ? ಗ್ಯಾರಂಟಿ ಬಂದು ಒಂಥರ ವೇಸ್ಟ್ ಆಯ್ತು ಸರ್. ಅದು ಈಗ ಬಡಬಗ್ಗರಿಗೆ ಕಷ್ಟಪಡೋರಿಗೆ ಕೊಟ್ಟಿದ್ರೆ ಅದು ಚೆನ್ನಾಗಿ ಉಪಯೋಗ ಆಗೋದು. ಎಲ್ಲರಿಗೂ ಅಂತ ಮಾಡಿದ್ದು ತಪ್ಪಾಯ್ತು. ಅದು ಬಡವ್ರಿಗೆ ಏನಾದ್ರು ಮಾಡಿದರೆ ಅದು ಉಪಯೋಗಕರ ಆಗೋದು. ಹಿಂಗೆ ಮಾಡಿ ತಪ್ಪಾಯ್ತು ಅದು ಸರ್. ಈ ನಿಮ್ಮ ಮನೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆದು ಬರ್ತಾ ಇದೆಯಾ? ಇಲ್ಲ, ನಾವು ತಗೊತಾ ಇಲ್ಲ. ಇಲ್ಲ, ನಮ್ಮವ್ರ ಎಂಪ್ಲಾಯಿ, ಅದಕ್ಕೆ ನಾವು ಮಾಡಿಲ್ಲ. ಈ ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದಾಗಿ ಎಷ್ಟು ಸಂಕಷ್ಟಕ್ಕೊಳಗಾಗಿದ್ದೀರಿ ಸರ್? ಅದು ಮೊದಲೇ ಆಗಿತ್ತಲ್ಲ, ಅದೇನು ದೊಡ್ಡ ಡಿಫ್ರೆನ್ಸ್ ಬರಲಿಲ್ಲ. ಫಸ್ಟೇ ₹125 ನೋಡ್ಬಿಟ್ಟಿದ್ವಲ್ಲ, ಸೊ ಏನು ಮಾಡೋಕ್ಕಾಗಲ್ಲ. ಸರ್, ಈಗಾಗಲೇ ರಾಜ್ಯ ಸರ್ಕಾರ ಹಾಲಿನ ದರ ಸಹ ಏರಿಕೆ ಮಾಡಿದೆ.
ಹಾಲಿನ ದರಕ್ಕೆ ಜಾಸ್ತಿ ಆಗಿರೋದ್ರಿಂದ ಎಷ್ಟೆಲ್ಲ ನೀವು ಪ್ರಾಬ್ಲಮ್ ಅನುಭವಿಸ್ತಿದ್ದೀರಾ? ಇದು ಆಗ್ತಾನೆ ಇರುತ್ತೆ ಇದು. ಈ ಯಾವ ಸರ್ಕಾರದ ಬಗ್ಗೆ ಹೇಳೋದಲ್ಲ, ಯಾರು ಬಂದರೂ ಇದೇ ಕಥೆನೇ. ನಮ್ಮ ಮೇಲೆ ಭಾರ ಹಾಕಲೇಬೇಕು ಅವರು. ಅವ್ರೇನೋ ಮಾಡ್ತಾರೆ ಸ್ಕೀಮ್ಸ್, ಅದಕ್ಕೆ ನಮ್ಮನ್ನು ಬಲಿಪಶು ಮಾಡೇ ಮಾಡ್ತಾರೆ. ಹಾಗಿದ್ಮೇಲೆ ಯಾವ ಸರ್ಕಾರ ಬಂದರೂ ಅದೇ ರೀತಿ ಅಂತೀರಿ? ಹೌದೌದು, ಈ ಸರ್ಕಾರ ಯಾವುದೇ ಬರಲಿ ಅದ್ರ ಎಫೆಕ್ಟ್ ನಮ್ಮ ಮೇಲೆ ಆಗೋದು. ಅದು ಸ್ಪೆಷಲಿ ಮಿಡಲ್ ಕ್ಲಾಸ್ ಪೀಪಲ್ಸ್ ಮೇಲೆ ಆಗೋದು. ಈಗ ಪೆಟ್ರೋಲ್ ಡೀಸೆಲಿಂದ ನೀವು ಹೇಳಿಬಿಟ್ರಿ, ಈಗಾಗಲೇ 125 ನೋಡಿದ್ದೇವೆ, 93 ರೂಪಾಯಿ ಆಗಿದೆ, ಏನು ದೊಡ್ಡ ಇದು ಬೀಳೋದಿಲ್ಲ ಅಂತ. ಬಟ್ ಈಗ ತರಕಾರಿ ತಿನ್ನೋ ಉಣ್ಣೋ ರೇಟ್ ಸಹ ಜಾಸ್ತಿ ಆಗ್ತಾ ಇದೆ. ಅಂದಮೇಲೆ ಇಲ್ಲಿ ಮನುಷ್ಯರು ಹೇಗೆ ಬದುಕಬೇಕು ಬೇಡ ಅಂತ? ಅದು ತುಂಬ ಕಷ್ಟ ಸರ್. ಬ್ಯಾಂಗ್ಳೂರು ಅಂತ ಸಿಟೀಲಿ ನಮ್ಮ ಏನು ಸ್ಪೆಷಲಿ ಶ್ರೀಮಂತರು ಅಲ್ಲದೆ ನಡು ಯಾರು ಹೇಳ್ತಾರೆ ಮಿಡಲ್ ಕ್ಲಾಸ್ ಪೀಪಲ್ ಆ್ಯಂಡ್ ಲೋ ಕ್ಲಾಸ್ ಪೀಪಲ್ ಅವ್ರು ತುಂಬ ಕಷ್ಟಪಡ್ತಾರೆ. ಯಾಕಂದ್ರೆ ರೇಟ್ಸ್ ಎಲ್ಲ ತುಂಬ ಜಾಸ್ತಿ ಆದರೆ ಅದು ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಯಾಕಂದರೆ ದುಡಿಮೆ ತುಂಬ ಕಮ್ಮಿ ಇದೆ ಇವಾಗ ಆಫ್ಟರ್ ಕೊರೋನಾ. ಅದಕ್ಕೆ ದುಡಿಮೆ ಕಮ್ಮಿ ಇರೋದ್ರಿಂದ ಆಟೋಮೆಟಿಕ್ಕಾಗಿ ನಿಮಗೆ ಇದು ಆಗೇ ಆಗುತ್ತೆ, ಅದು ಭಾರ ಆಗೇ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಹೇಳ್ತು ನುಡಿದಂತೆ ನಡೀತೇವೆ ಅಂತ, ಹಾಗಾದರೆ ನುಡಿದಂತೆ ನಡೆದಿದ್ದಾರೆ ಅಂತ? ಅವ್ರು ನಡೀತಾ ಇದ್ದಾರೆ ಸರ್, ಅವ್ರಿಗೇನಂತೆ ಅವ್ರು ನುಡ್ದಂಗೆ ನಡೀತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅದು ಸ್ಕೀಮ್ ಮಾಡಿದ್ದು ಸ್ವಲ್ಪ ಯೋಚನೆ ಮಾಡಿ ಕೊಡಬೇಕಾಗಿತ್ತು ಸ್ಕೀಮ್. ಅದು ಸ್ವಲ್ಪ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಲ್ಲ. ಸರ್ಕಾರದ ಯಾವುದೇ ಯೋಜನೆ ಆಗಲಿ ಅದು ತಲುಪೋರ್ಗೆ ತಲುಪಲ್ಲ, ಬೇರೆಯವ್ರು ಎಂಜಾಯ್ ಮಾಡ್ತಾ ಇರ್ತಾರೆ ಅದನ್ನ. ಅದು ತಪ್ಪಾಗ ಫ್ರೀ ಬಸ್ ಬಿಟ್ಟು ಎಷ್ಟೋ ಹೆಣ್ಮಕ್ಳು ಬಸ್ಸಲ್ಲೆಲ್ಲ ಜಗಳಾಡಿರೋದನ್ನು ನೀವು ನೋಡಿರ್ಬೋದು. ಈ ಫ್ರೀ ಬಸ್ ಯೋಜನೆ ಬೇಕಿತ್ತ ಅಂತ? ಇಲ್ಲ, ಫ್ರೀ ಬಸ್ದೇ ಅದೇ ನಾನು ಹೇಳಿದ್ನಲ್ಲ ಫಸ್ಟೇ, ಫ್ರೀ ಬಸ್ ಬೇಕಾಗಿರಲಿಲ್ಲ. ಯಾಕಂದರೆ ಯಾರಿಗೆ ಅಂದರೆ ಕಮ್ಮಿ ವರ್ಗದವ್ರು ಇರ್ತಾರೆ ಅಂಥವ್ರಿಗೆ ಕೊಡಬೇಕಾಯಿತು, ಓದೋ ಮಕ್ಳಿಗೆ ಕೊಡಬೇಕಾಯಿತು, ಮಕ್ಳಿಗೆ ಕೊಡಬೇಕಾಯಿತು ಫ್ರೀ. ಎಲ್ಲರಿಗೂ ಮಾಡಿದ್ದು ಒಂಥರ ತಪ್ಪಾಯ್ತಿದ್ದು. ಯಾಕಂದರೆ ಈ ನಾನು ಮೊನ್ನೆ ಯಾರೋ ಆಟೋದವ್ರನ್ನ ಒಬ್ಬರನ್ನ ಮಾತಾಡಿಸ್ದೆ, ಅವ್ರ ಪಾಪ ಕಷ್ಟ ಹೇಳ್ಕೊಂಡ್ರು. ಫಸ್ಟೆಲ್ಲ ಚೆನ್ನಾಗಿತ್ತು ಸಹ, ಲೇಡೀಸೇ ಓಡಾಡೋದು ಜಾಸ್ತಿ ಮಧ್ಯಾಹ್ನ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ. ನಮ್ದು ಏನು ಪೀಕ್ ಅವರ್ ಇರುತ್ತೆ ಬೆಳಿಗ್ಗೆ ಸಾಯಂಕಾಲ ಬಿಟ್ಟರೆ ಮಧ್ಯಾಹ್ನ ಎಲ್ಲ ಇವರೇ ಲೇಡೀಸೇ ಓಡಾಡ್ತಿದ್ದು. ಈಗ ಓಡಾಡಲ್ಲ, ಫ್ರೀ ಬಸ್ಸಲ್ಲಿ ಹೋಗ್ಬಿಡ್ತಾರೆ, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರು ಅಂತ ಹೇಳ್ತಾರೆ. ನಿಜಾನೇ ಅದು. ಎಷ್ಟು ಜನ ಅಂತ ಮೆಟ್ರೋಲ್ಲಿ ಓಡಾಡ್ತಾರೆ, ಆಟೋಲ್ಲಿ ಓಡಾಡೋದೇ ಜಾಸ್ತಿ ಇದ್ದರು. ಇವಾಗ ಆಗ್ತಾಯಿಲ್ಲ, ಫ್ರೀ ಬಸ್ ಇರೋದ್ರಿಂದ ಹೆಣ್ಮಕ್ಳೆಲ್ಲ ಫ್ರೀ ಬಸ್ಸಲ್ಲಿ ಹೋಗ್ತಾರೆ. ಹಾಲಿನ ದರ ಸಹ ಜಾಸ್ತಿ ಮಾಡಿದ್ದಾರೆ, 7 ರೂಪಾಯಿ ಏರಿಸಿದ್ದಾರೆ 1 ಲೀಟ್ರಿಗೆ. ಈ ಬಗ್ಗೆ ಏನಂತೀರಿ? ಎಲ್ಲರಿಗೂ ದುಡ್ಡು ತಿನ್ನೋರಿಗೆ ಕೊಂಡುಕೊಳ್ಳೋರಿಗೆ ಭಾಳ ವಜ್ಜೆ ಅನಿಸುತ್ತೆ. ಹಾಗಾದರೆ ಈಗ ತರಕಾರಿ ರೇಟ್ನು ಜಾಸ್ತಿ ಮಾಡಿದ್ದಾರೆ, ಮತ್ತು ಪೆಟ್ರೋಲ್ ಡೀಸೆಲ್ ದರ ಸಹ ಏರಿಕೆ ಆಗಿದೆ. ಹಾಗಂದ್ರೆ ಇದು ಸಾಮಾನ್ಯ ಜನರ ಮೇಲೆ ಎಷ್ಟು ಹೊಡೆತ ಬೀಳ್ಬೋದು ಅಂತೀರಾ? ಇದೊಂದು 5 ವರ್ಷ. 5 ವರ್ಷ ಆಮೇಲೆ ಕಾಂಗ್ರೆಸ್ ಸರ್ಕಾರ ಬೇಡ ಅಂತೀರಾ? ಹಂಗೇನಿಲ್ಲ, ಅವ್ರು ಅನುಕೂಲ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಕೈತಿ ಇಷ್ಟೇ. ನಿಮಗೆ ಈ ಗ್ಯಾರಂಟಿ ಭಾಗ್ಯಗಳು ಸಿಕ್ಕಿದಾವಂತೀರಾ? ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಬಸ್ಸಲ್ಲಿ ಫ್ರೀ ಆಗಿರ್ಬೋದು, ಸಿಕ್ಕಿದೆ ಅಂತೀರಾ? ಏನು ಸಿಕ್ಕಿಲ್ಲ ನಮಗೆ. ನೀವು ಅಪ್ಲೈ ಮಾಡಿಲ್ವಾ ಅಥವಾ ಹೇಗೆ ಅಂತ? ಅಪ್ಲೈ ಮಾಡಿದ್ದೇವೆ, ಸಿಕ್ಕಿಲ್ಲ. ನಡುವೆ ತರಕಾರಿ ಆಯಿತು, ಈಗ ಹಾಲಿನ ದರ ಸಹ 2 ರೂಪಾಯಿ ಏರಿಕೆ ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರ ಏನು ಈ ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಈ ರೀತಿಯಾದಂಥ ಸ್ಕೀಮ್ಗಳನ್ನ ತರ್ತಾ ಇದ್ದಾರೆ, ಹೇಗೆ ಅಂತ? 100% ಸರ್. ಇದೆಲ್ಲ ಆಗ್ತಾ ಇರೋದ್ರಿಂದ ಇದರಿಂದ ಆಗ್ತಾ ಇರೋದು ಈ ಬಿಟ್ಟಿ ಭಾಗ್ಯ ಕೊಟ್ಟು ಜನಗಳನ್ನ ಮಲಗಿರೋರ್ನು ಆರಾಮಾಗಿ ಇನ್ನೂ ನಿದ್ದೆ ಮಾಡೋ ಥರ ಮಾಡಿ ಹಾಳು ಮಾಡಿ ಇಕ್ಕಿದ್ದಾರೆ ಈ ಸರ್ಕಾರ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ತರಕಾರಿ ಜಾಸ್ತಿ ಆಗಿದೆ, ಹಾಲು ಜಾಸ್ತಿ ಆಗಿದೆ. ಈಗೆಲ್ಲ ಕೆಲವರೆಲ್ಲ ಹೇಳ್ತಾ ಇದ್ರು ಮೊದಲೆಲ್ಲ ಇದರಿಂದ ಜಾಸ್ತಿ ಆಗ್ಬಿಡ್ತು, ಅದರಿಂದ ಜಾಸ್ತಿ ಆಗ್ಬಿಡ್ತು, ಈಗ BJP ಸರ್ಕಾರದಲ್ಲಿ ಮಾಡಿಬಿಡ್ತು ಅಂತ. ಇದ್ರಲ್ಲಿ ಇವಾಗ ಮಾಡಿರೋದು ಯಾರು? ಯಾವ ಸರ್ಕಾರ ಮಾಡಿದೆ? ಈಗ ಅಲ್ಲಿ ಕಮ್ಮಿ ಮಾಡಿದ್ರು, ಇಲ್ಲಿ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾಕೆ ಮಾಡಿದ್ರು 3 ರೂಪಾಯಿ ಜಾಸ್ತಿ? ಈ ಬಿಟ್ಟಿ ಭಾಗ್ಯ ಕೊಡೋಕ್ಕೋಸ್ಕರ ಮಾಡಿದ್ದಾರೆ. ಬಟ್ CM ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ, ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲೇ ಪೆಟ್ರೋಲ್ ಡೀಸೆಲ್ ಕಡಿಮೆ ಇದೆ, ಬೇರೆ ರಾಜ್ಯ ಕಂಪೇರ್ ಮಾಡೋಕೆ ಹೋದರೆ, ಅಂದರೆ ದಕ್ಷಿಣ ಭಾರತದ ಕೆಲವೊಂದಿಷ್ಟು ರಾಜ್ಯಗಳನ್ನ ಕಂಪೇರ್ ಮಾಡಿದರೆ, ಮಹಾರಾಷ್ಟ್ರಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ಪೆಟ್ರೋಲ್ ದರ ಇನ್ನೂ ಕಡಿಮೆ ಇದೆ ಅಂತಿದ್ದಾರೆ. ಇದೆಲ್ಲ ಸಾಮಾನ್ಯ ಜನರ ಮೇಲೆ ಹೊರೆ ಬೀಳೋದಿಲ್ಲ ಅಂತೆಲ್ಲ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ಏನಂತೀರಿ? 100% ನಮಗೆ ಬೀಳ್ತಾ ಇರೋದು ಹೊರೆ. ಅವ್ರಿಗೆ ಗೊತ್ತಿಲ್ಲ ಸರ್. ಅವ್ರಿಗೆ ಅವರೊಬ್ಬರು CM ಆಗಿದ್ದಾರೆ, ಅವ್ರಿಗೆಲ್ಲ ಚೆನ್ನಾಗಿ ತಿಳುವಳಿಕೆ ಅವ್ರಿಗೆ ಗೊತ್ತಲ್ಲ. ಅವ್ರಿಗೆ ಗೊತ್ತಿದ್ದು ಯಾಕೆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸಮಸ್ಯೆ ಮಾಡಿಸ್ಕೊಳ್ಳೋಕೆ ಮಾತಾಡ್ತಾ ಇದ್ದಾರೆ ಅವ್ರು ಅಷ್ಟೇ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತೇವೆ ಅಂತಂದಿದ್ರು, ಈಗ ನಡೆದಿದ್ದಾರಾ ಹೇಗೆ ಅಂತ? ಇಲ್ಲ ಸರ್, ಸುಳ್ಳು. ಎಲ್ಲಿ ನಡೆದಿದ್ದಾರೆ ಸರ್? ಎಲ್ಲಿ ಆ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ, ಯಾರಿಗೆ ಸಿಕ್ಕಿದೆ ನೋಡಿ? ದಿನ ಪೇಪರಲ್ಲಿ ನೋಡಿ, ಟಿವಿಯಲ್ಲಿ ನೋಡಿ, ರೋಡಲ್ಲಿ ಹೋಗ್ತಾ ಜನಗಳು ಕೇಳಿ ನಮಗೆ ರೇಷನ್ದು ಬರ್ತಾ ಇಲ್ಲ ಅಂತಾರೆ. ತಿರ್ಗಾ ಆಮೇಲೆ ಇದು ಗೃಹಲಕ್ಷ್ಮಿ ಯೋಜನೆದು ಹೇಳ್ತಾ ಇದ್ದಾರೆ. ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಯಾರು ಓಡಾಡೋ ಪಾಪ ಯಾರೋ ರೆಗ್ಯುಲರ್ ಓಡಾಡೋರ್ಗು ಅವ್ರಿಗೋಸ್ಕರ ಅನುಕೂಲ ಆಗ್ತಾ ಇದೆ ಅಷ್ಟೇ ಹೊರತು ಇನ್ಯಾರಿಗೂ ಅನುಕೂಲ ಆಗ್ತಾ ಇಲ್ಲ. ಈಗ 5 ಗ್ಯಾರಂಟಿಗಳಲ್ಲಿ ನಿಮ್ಮ ಮನೆ ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿ ಸಿಗ್ತಾ ಇದೆ ಸರ್? ಇಲ್ಲ ನಮಗಿಲ್ಲ ಸರ್. ನಾವು ಹಾಕು ಇಲ್ಲ, ಮಾಡ್ಕೊಂಡು ಇಲ್ಲ ನಾವು.
ಯಾರು ತಂದೆ ತಾಯಿಗೂ ಸಿಗ್ತಾ ಇಲ್ವಾ? ಇಲ್ಲ 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 ಬಸ್ಸಲ್ಲಿ ಫ್ರೀ ಓಡಾಡ್ತಿದ್ದಾರಾ ನಿಮ್ಮ ಹೆಣ್ಮಕ್ಳು? ಇಲ್ಲ ಯಾವುದು ಗ್ಯಾರಂಟಿಗಳು ಸಿಕ್ಕಿಲ್ಲ. ಇಲ್ಲ ಇಲ್ಲ ಜನಸಾಮಾನ್ಯರ ಮೇಲೆ ಹೊರೆ ಹೊರಲಾರದಷ್ಟು ಹೊರೆ ನೀಡ್ತಾ ಇದ್ದಾರೆ. ಈಗಾಗಲೇ ಹಾಲಿನ ದರ ಸಹ ಏರಿಕೆ ಮಾಡಿದ್ದಾರೆ. ನಂತರ ತರಕಾರಿ ರೇಟ್ ಆಯಿತು, ಪೆಟ್ರೋಲ್ ಡೀಸೆಲ್ ರೇಟ್ ಆಯಿತು. ಇದು ಜನರಿಗೆ ಎಷ್ಟೆಲ್ಲ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಕೇಳ್ಕೊಂಬರೋಣ ಬನ್ನಿ ಸರ್. ನಮಸ್ತೆ ಸರ್. ನಮಸ್ಕಾರ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬೆಲೆಗಳ ಏರಿಕೆ ನಿಜವಾಗಲೂ ಯಾವ ರೀತಿ ಗ್ರಾಹಕರಿಗೆ ಹೊರೆಯಾಗ್ತಾ ಇದೆ ಅಂದರೆ, ನೋಡಿ, ಕರ್ನಾಟಕ ಸರ್ಕಾರನ ನಾನು ಟೀಕೆ ಮಾಡೋದಿಲ್ಲ, ಆದರೆ ಒಂದು ಹೇಳ್ತೀನಿ, ಯಾವ ಮಟ್ಟದ ಜನಕ್ಕೆ ಗ್ಯಾರಂಟಿಗಳು ತಲುಪ್ತಾ ಇದೆಯೋ ಅಥವಾ ಸಾಮಾನ್ಯ ವರ್ಗ ಕುಟುಂಬಕ್ಕೆ ತಲುಪ್ತಾ ಇದೆಯೋ ಅದನ್ನು ಸಮೀಕ್ಷೆ ಮಾಡಿಲ್ಲ. ನಂಬರ್ 1, ಎಲ್ಲ ವರ್ಗದ ಜನರು ಇದರ ಲಾಭವನ್ನು ಪಡಿತಾ ಇದ್ದಾರೆ. ಉದಾಹರಣೆಗೆ ನೀವು ವಿದ್ಯುತ್ ಶಕ್ತಿ ತಗೊಳ್ಳಿ, ಅದರಲ್ಲಿ ಶ್ರೀಮಂತ ಬಡವ ಅನ್ನೋ ಭಿನ್ನಾಭಿಪ್ರಾಯ ಇಲ್ಲ. ಶ್ರೀಮಂತನೂ ಪಡಿತಾನೆ, ಬಡವನು ಪಡಿತಾನೆ. ಅಲ್ಲಿ ಸರ್ಕಾರ ಗ್ಯಾರಂಟಿ ಬಗ್ಗೆ ಏನು ಆಶ್ವಾಸನೆ ಕೊಟ್ಟಂಗಾಯಿತು? ಜನಸಾಮಾನ್ಯರಿಗೆ ತಲುಪುವಂಥ ವ್ಯವಸ್ಥೆಯನ್ನು ಬಡ ಕುಟುಂಬದವರಿಗೆ ಗ್ಯಾರಂಟಿ ತಲುಪಬೇಕು. ಜೀವನ ಮಟ್ಟ ಉತ್ತಮವಾಗಿರುವನಿಗೆ ಇದು ಗ್ಯಾರಂಟಿ ತಲುಪೋದು. ಇದನ್ನು ಪುನರ್ ಪರಿಶೀಲಿಸುವುದು ಸರ್ಕಾರಕ್ಕೆ ನನ್ನ ಸಲಹೆ. ನಂಬರ್ 1. ನಂಬರ್ 2, ಪೆಟ್ರೋಲ್ ಬೇರೆ ಪ್ರತಿಯೊಬ್ಬ ಗ್ರಾಹಕನಿಗೂ, ವ್ಯಾಪಾರಸ್ಥನಿಂದ ಹಿಡಿದು ಸಾಮಾನ್ಯವಾಗಿ ತರಕಾರಿ ತಗೊಳ್ಳೋನು, ಹೋಟ್ಲಿಗೆ ಹೋಗೋನು, ಮತ್ತೊಬ್ಬ ಪ್ರಯಾಣಿಕನಿಗೆ ಅದು ಹೊರೆ ಆಗ್ತಾ ಇದೆ. ಸರ್ಕಾರ ಸಾಮಾನ್ಯ ಬಡತನದಲ್ಲಿರುವಂಥವ್ರಿಗೆ ಕೆಲವು ಸೌಲಭ್ಯಗಳನ್ನ ಸೀಮಿತವಾಗಿ ಒದಗಿಸೋಕೆ ಮುಂದಾಗಬೇಕು. ಸರ್, ನೀವು ಹೊರೆ ಅಂತಿದ್ದೀರಾ, ಬಟ್ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇದೇನು 2 ರೂಪಾಯಿ ಏನು ಹೊರೆ ಆಗೋದಿಲ್ಲ, ಪೆಟ್ರೋಲ್ ಡೀಸೆಲ್ ದರ ಏನು ಒಂದು 2-3 ರೂಪಾಯಿ ಆಗಿದೆ, ಬೇರೆ ರಾಜ್ಯಗಳು ಕಂಪೇರ್ ಮಾಡೋಕೆ ಹೋದರೆ ನಮ್ಮಲ್ಲೇ ಕಡಿಮೆ ಇದೆ ಅಂತೆಲ್ಲ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ಏನಂತೀರಿ? ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಸಮರ್ಥನೆ ಮಾಡಿಕೊಳ್ಳೇಬೇಕು. ಏಕೆಂದರೆ ಆ ಸ್ಥಾನಕ್ಕೆ ಅವರು ಜೀವ ಕಡೆ ತುಂಬಬೇಕಾಗ್ತದೆ, ಆಡಳಿತ ನಡೆಸಬೇಕಾಗ್ತದೆ. ಆದರೆ ನಾನು ಸಾಮಾನ್ಯವಾದ ಪ್ರಜೆಯಾಗಿ ಹೇಳುವುದೇನೆಂದರೆ, ನೀವು ಸರ್ಕಾರ ನಡೆಸುವಂಥವರು ಜನಸಾಮಾನ್ಯರ ಚಿಂತನೆ ಮಾಡಬೇಕು. ನಂಬರ್ 1. ಮತ್ತು ಜನರ ಸೇವೆ ಮಾಡೋಕ್ಕಾಗಿ ನೀವು ಬಂದಿರೋದು. ಅಕೌಂಟಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟು. ಎಲ್ಲಿ ನಮಗೆ ಅಕೌಂಟಬಿಲಿಟಿ ಇರುವುದಿಲ್ವೋ ಅಲ್ಲಿ ದುಸ್ಸಾಹಸ ದುರ್ವ್ಯವಹಾರಗಳೆಲ್ಲ ನಡೀಕ್ಕೆ ಶುರುವಾಗ್ತದೆ. ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ನೋಡಿ, ಈಗ ಹಾಲಿನ ದರ ಇಮ್ಮಿಡಿಯೇಟಾಗಿ ನೀವು ಜನಸಾಮಾನ್ಯರ ಗಮನಕ್ಕೆ ತರದೇನೆ ತೊಗೊಂಬಂದ್ರಿ. ಇದು ಪ್ರತಿಯೊಬ್ಬ ನಾಗರಿಕನು, ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಉಪಯೋಗಿಸುವಂಥ ಆಹಾರ. ಅದಕ್ಕೆ ನೀವು ಏಕಾಏಕಿ ಬೆಲೆ ಏರಿಕೆ ಮಾಡಬಾರ್ದು. ಇದು ಏನಾಗುತ್ತೆ, ಪ್ರತಿಯೊಬ್ಬ ಗ್ರಾಹಕನು ಹೊರೆಯನ್ನು ಅನುಭವಿಸ್ತಾನೆ. ಎಕ್ಸ್ಟ್ರಾ ದುಡ್ಡು ಎಲ್ಲಿ ಬರ್ತದೆ ಅವನಿಗೆ ವರಮಾನ? ಆ ವರಮಾನಕ್ಕೆ ತಕ್ಕಂತೆ ಅವನು ಜೀವನ ಸೆಟ್ರೈಟ್ ಮಾಡ್ಕೊಂಡಿರ್ತಾನೆ. ನೀವು ಬೆಂಗಳೂರು ನಗರದಲ್ಲಿ ಇರುವಂಥವ್ರಿಗೆ ನೀವು ಯೋಚನೆ ಮಾಡಿ, ಬಾಡಿಗೆ ಕಟ್ತಾರ, ಈ ಟ್ರಾಫಿಕ್ನಲ್ಲಿ ಅವರ ವ್ಯವಸ್ಥೆ, ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥೆಗೆ ಹೊಂದ್ಕೋತಾರ, ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರ. ಸರ್ಕಾರ ಕೆಲವು ಎಲ್ಲ ಆದ್ಯತೆ ಮೇರೆಗೆ ಬಡ ಕುಟುಂಬಗಳಿಗೆ ಸೌಕರ್ಯ ಕಲ್ಪಿಸ್ಬೇಕು ವಿನಃ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅನ್ನೋದ್ರ ಧೋರಣೆನ ಕೈ ಬಿಡಬೇಕು ದಯವಿಟ್ಟು. ಯಾಕೆಂದರೆ ಗ್ಯಾರಂಟಿ ಈಸ್ ನಾಟ್ ಎ ಇಂಪಾರ್ಟೆಂಟ್ ಥಿಂಗ್ಸ್ ಟು ದಿ ಸೊಸೈಟಿ. ಅದನ್ನು ನಾವು ಎಚ್ಚರಿಕೆ ಆಗಬೇಕು. ನೀವು ಆಶ್ವಾಸನೆ ಕೊಟ್ಟರಿ ಚುನಾವಣೆಗೆ ಮುಂಚಿತವಾಗಿ, ಆದರೆ ಆ ಆಶ್ವಾಸನೆ ಈಡೇರಿಸುವಲ್ಲಿ ಎಲ್ಲೋ ಒಂದು ತಾವು ವಿಫಲವಾಗಿದ್ದೀರಿ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಕಾಲ ಈಗ ಹಂಗಲ್ಲ. ಈಗ ಎಲ್ಲೋ ಒಂಥರ ಬಡತನ ರೇಖೆಯಲ್ಲಿ ಇನ್ನೂ ನಮ್ಮಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಆಹಾರ ವಿತರಣೆಯಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ. ನಾನು ನೋಡೋದ ಮಟ್ಟಿಗೆ ಶ್ರೀಮಂತರು ಸುಧಾ ಅಕ್ಕಿ ಇದು ಎಲ್ಲ ತೊಗೊಳ್ತಾ ಇದ್ದಾರೆ. ಅದನ್ನು ಯೋಚನೆ ಮಾಡಬೇಕು. ಆಮೇಲೆ ಸಮೀಕ್ಷೆ ಅಧಿಕಾರಿಗಳು ಸಹ ಸರ್ಕಾರದ ಧೋರಣೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು. ಅಲ್ಲಿ ನಾನು ರಾಜಕೀಯ ಈ ಪಕ್ಷ ಆ ಪಕ್ಷ ಅನ್ನೋದ್ರ ಬಗ್ಗೆ ಇದು ಮಾಡಬಾರ್ದು. ನಿಷ್ಠೆಯಿಂದ ಸರ್ಕಾರ ಏನು ಕಾನೂನನ್ನು ರೂಪಿಸ್ತದೋ ಅದಕ್ಕೆ ಜಾರಿಗೊಳಿಸಬೇಕು. ಆವಾಗ ಮಾತ್ರ ಪ್ರತಿಯೊಬ್ಬ ನಾಗರಿಕನು ಸಂತೋಷವಾಗಿರಬಲ್ಲ. ಮತ್ತು ಇನ್ನೊಂದು, ತರಕಾರಿ ಬೆಲೆ ಏರಿಕೆ ಕಾರಣ ಬಹುಶಃ ಹವಾಮಾನ ವೈಪರೀತ್ಯ, ಮಳೆ ಮತ್ತು ಸಾಗಾಟಿಕೆಯಲ್ಲಿ ಇದು ಮಾಡ್ಬೋದು, ಮಧ್ಯವರ್ತಿಗಳ ಕಾಟ ಇರ್ತದೆ. ಇದೆಲ್ಲನೂ ನಾನು ನೋಡೋದು ಮಟ್ಟಿಗೆ, ಈಗ ನೋಡಿ, ಉದಾಹರಣೆಗೆ ಒಂದು ಹೇಳ್ತೀನಿ ನಿಮಗೆ. ನಾನು ಕುಡಿದು ಕಾಪಿನ 18 ರೂಪಾಯಿ ಕಾಪಿ ಹೋಟ್ಲಲ್ಲಿ, ಅದಕ್ಕೆ GST CST 4 ರೂಪಾಯಿ ಕೊಡಬೇಕಲ್ರಿ. ಇದು ಅನ್ಯಾಯ ಅಲ್ವಾ? 18 ರೂಪಾಯಿ ಕಾಪಿಗೆ 4 ರೂಪಾಯಿ ಟ್ಯಾಕ್ಸ್ ತೊಗೊಳ್ತಾರೆ ಸರ್ಕಾರ ಅಂತಂದರೆ ಇದನ್ನು ಪುನರ್ ಪರಿಶೀಲಿಸೋದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಗ್ರಾಹಕರ ಹಿತದೃಷ್ಟಿಯಿಂದ, ಬಡವರ ಹಿತದೃಷ್ಟಿಯಿಂದ, ದೇಶದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕೆಲವೆಲ್ಲ ಸಮಸ್ಯೆಗಳಿಗೆ ತಜ್ಞರ ಸಮಿತಿಯೊಡನೆ, ರಾಜಕೀಯ ವ್ಯಕ್ತಿಗಳನ್ನ ನೀವು ಇದು ಮಾಡಬೇಡಿ, ತಜ್ಞರ ಸಮಿತಿಯೊಡನೆ, ನಿವೃತ್ತ ಅಧಿಕಾರಿಗಳ ಸಮಿತಿಯೊಡನೆ ಪರಿಶೀಲಿಸಿದಾಗ ಕೆಲವು ಸಮಸ್ಯೆಗಳಿಗೆ ಉತ್ತರ ಹುಡುಕಬಹುದು. ಆಮೇಲೆ ನಾನು ನಿಮ್ಮಲ್ಲಿ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಏನು ವೇತನಗಳನ್ನು ವಿತರಣೆ ಮಾಡ್ತಾಯಿದ್ದೀರಿ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಇವೆಲ್ಲನೂ
ಸಮೀಕ್ಷೆ ಮಾಡಿ ಎಲ್ಲರೂ 60 ವರ್ಷದವರೆಗೆ ಎಲಿಜಿಬಿಲಿಟಿ ಅಂತ ಹೇಳ್ಬಿಟ್ಟಿದ್ರಿ. ಅದು ಹಂಗಲ್ಲ. ಯಾರು ಬಡವ, ನಿರ್ಗತಿಕ, ಯಾರು ತಂದೆ ತಾಯಿಗಳನ್ನ ಮಕ್ಕಳು ನೋಡ್ಕೋತಾ ಇಲ್ವೋ, ವೃದ್ಧಾಪರಾಗಿದ್ದಾರೋ, ಅವ್ರಿಗೆ ಬೇರೆ ಯಾವುದೋ ವರಮಾನ ಇಲ್ವೋ ಅವ್ರಿಗೆ ಮಾತ್ರ ಕೊಡಿ. ನೀವು ಸರ್ಕಾರ ಅಂಕಿಅಂಶದ ಪ್ರಕಾರ ನೀವು ಸಂದೇಹ ಮಾಡಿ. ಪ್ರತಿಯೊಬ್ಬರು ನಾನು ನೋಡಿದ ಮಟ್ಟಿಗೆ 60 ವರ್ಷ ಆಯಿತು ನಾನು ಫ್ರೀ ಕೊಡ್ತಾರೆ ವೃದ್ಧಾಪ್ಯ ವೇತನ ಅಂದರೆ ಮನೆ ಮಠ ಇರುತ್ತೆ, ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ, ಅವರೂ ತಗೋತಾ ಇದ್ದಿರೋದನ್ನು ನೀವು ಸಮೀಕ್ಷೆ ಮೂಲಕ ತಗೋಬೇಕು. ಮತ್ತು ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತೀನಿ. ಬೆಂಗಳೂರು ನಗರ ಬೃಹತ್ತಾಗಿ ಬೆಳೀತಾ ಇದೆ. ಜನಸಂಖ್ಯೆಯಿಂದ ಇರ್ಬೋದು, ಸಣ್ಣ ಕೈಗಾರಿಕೆಗಳಿಂದ ಇಡ್ಬೋದು, ಬೃಹತ್ ಕೈಗಾರಿಕೆಗಳಿಂದ ಇಡ್ಬೋದು, ಉದ್ಯೋಗ ಸೃಷ್ಟಿಯಾಗ್ತಾ ಇರುವುದರಿಂದ ಇದು ವಿಶ್ವದ ಗಮನವನ್ನು ಸೆಳೀತಾ ಇರುವುದರಿಂದ ನೀವು ಬೆಂಗಳೂರಿನ ಜನಕ್ಕೆ ನಾಗರಿಕ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ವ್ಯವಸ್ಥಿತವಾದ ರಸ್ತೆ ಸಂಪರ್ಕ ಕಲ್ಪಿಸಿ, ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ, ಮತ್ತು ಬೀದಿ ದೀಪ, ಕೆಲವು ಏರಿಯಾಗಳಲ್ಲಿ ಬೀದಿ ದೀಪ ವ್ಯವಸ್ಥೆ ಇಲ್ಲ. ಆ ದೃಷ್ಟಿಯಿಂದ ಆಯಾ MLAಗಳನ್ನ ಜವಾಬ್ದಾರಿಯುತರನ್ನಾಗಿ ಮಾಡಿ ಸರ್ಕಾರ ಕೆಲವು ಪ್ರಯೋಜನವನ್ನು ಮುಂದೂಡ್ದೇ ಒದಗಿಸಿದಾಗ ಮಾತ್ರ ಮುಂದಿನ ಸರ್ಕಾರ ಒಳಿತನ್ನು ಕಾಣ್ಬೋದು ಅಂತೇಳಿ ನಾನು ಈ ಮೂಲಕ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ಒಂದು 5 ಗ್ಯಾರಂಟಿಗಳಿಗೋಸ್ಕರ ಈ ರೀತಿಯಾದಂಥ ಬೆಲೆ ಏರಿಕೆ ಒಂದು ಇದನ್ನು ಮಾಡ್ತಾ ಸ್ಕೀಮ್ಗಳನ್ನ ತರ್ತಾ ಇದೆ ಹೇಗೆ ಅಂತ. 5 ಗ್ಯಾರಂಟಿ ಯಾರು ಕೇಳಿದ್ರು ಅಂತ ಗೊತ್ತಿಲ್ವಲ್ಲ. 5 ಗ್ಯಾರಂಟಿ ರಾಜ್ಯ ಜನ ಕೇಳಿಲ್ಲ. 5 ಗ್ಯಾರಂಟಿ ರಾಜ್ಯ ಜನ ಕೇಳಿದ್ರ? ಇವ್ರು ಗೆಲ್ಲೋದಕ್ಕೋಸ್ಕರ ಕೊಟ್ಟಿರೋದು. 5 ಗ್ಯಾರಂಟಿಯಿಂದ ಸರ್ಕಾರ ಮುಳುಗೋಯ್ತೈತೆ ಅಂತ ಗೊತ್ತಿದ್ರು ಯಾಕೆ ಕೊಡ್ತಾವ್ರೆ? ಆರ್ಥಿಕ ತಜ್ಞರು ಯಾರು ಇಲ್ವಾ ಹೇಳಿ? ಆರ್ಥಿಕ ತಜ್ಞರು ಯಾರು ಇದ್ದಾರಾ ಇಲ್ವಾ ಸರ್ಕಾರದಲ್ಲಿ? ಅವರೆಲ್ಲ ಏನು ಬೂದಿ ಮುಖಾಗಿ IAS ಆಫೀಸರು, KS ಆಫೀಸರು ಅವರೆಲ್ಲ ಏನಕ್ಕಿದ್ದಾರೆ? ಅವರೆಲ್ಲ ಏನು ಮಾಡ್ತಾವ್ರೆ? ಅವ್ರು ಕಣ್ಣಿಲ್ವ? ಸಿದ್ದರಾಮಯ್ಯನೇ ಆರ್ಥಿಕ ತಜ್ಞ ಅಲ್ವಾ? ಅವ್ರಿಗೆ ಏನಾಗುತ್ತೆ ಅಂತ ಗೊತ್ತಾಗಲ್ವಾ? ಬಟ್ ಅವ್ರು ಹೇಳ್ತಾ ಇದ್ದಾರೆ ಇದು ಅಷ್ಟೇನು ಸಾಮಾನ್ಯ ಜನರಿಗೆ ಹೊರೆ ಬೀಳೋದಿಲ್ಲ ಅಂತ. ಸಾಮಾನ್ಯ ಅಭಿವೃದ್ಧಿ ಕೆಲಸ ಏನಾಗ್ತದೆ ಹೇಳಿ? ಹೊರೆ ಬೀಳ್ತಾರೆ. ಅಭಿವೃದ್ಧಿ ಕೆಲಸ ಏನಾಗ್ತದೆ ಹೇಳಿ? ಹೊಸ ಪ್ರಾಜೆಕ್ಟ್ ಏನು ತಂದಿದ್ದೀರಿ ಹೇಳಿ? ಇದೇ ಬೆಲೆ ಏರಿಕೆ ತಂದಿದ್ದಾರಲ್ಲ. ಬೆಲೆ ಅದಕ್ಕೆ ನಾವು ಇದೀವಲ್ಲ, ಸಫರ್ ಮಾಡೋಕ್ಕೆ ಅಂತ ನಾವು ಪಬ್ಲಿಕ್ ಇದೀವಲ್ಲ. ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಇದೇ ಕತೆ, BJPಗೆ ಓಟ್ ಹಾಕಿದ್ರು ಇದೇ ಕತೆ, JDSಗೆ ಓಟ್ ಹಾಕಿದ್ರು ಇದೇ ಕತೆ. ಎಲ್ಲರೂ ಒಂದೇ ತಾಯಿ ಮಕ್ಕಳವರೆಲ್ಲ, ಯಾರು ಬೇರೆಯವರಲ್ಲ. ಸರ್, ಈಗ ಇವರ 5 ಗ್ಯಾರಂಟಿಗಳಲ್ಲಿ ನಿಮ್ಮನೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಸಿಗ್ತಾ ಇದೆಯಾ? ಯಾರು 10 ಜನದಲ್ಲಿ 2 ಸಿಗ್ತಾ ಇದೆ, 2-3 10 ಜನದಲ್ಲಿ 2-3 ಸಿಗ್ತಾ ಇದೆ. ಇನ್ನು 8 ಜನಕ್ಕೆ ಸಿಗ್ತಾ ಇಲ್ಲ. ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಸ್ಸು ಫ್ರೀ ಮಾಡೋಂಥ ಅವಶ್ಯಕತೆ ಏನಿತ್ತು? ಏನಕ್ಕೆ ಮಾಡಬೇಕಾಯ್ತು ಬಸ್ಸು? ಯಾರಪ್ಪನ ದುಡ್ಡು ಅಂತ ಫ್ರೀ ಮಾಡಿದ್ದಾರೆ? ನಮ್ಮ ದುಡ್ಡೇ ತಾನೇ ಅದನ್ನು. ಹೋಗಲಿ ಬಿಡ್ರಿ, ನಮ್ಗೆ ಬೇಡ ಅದು. ಏನಾದ್ರು ಫ್ರೀ ಮಾಡ್ಕೊಡಿ. ಅವ್ರವ್ರ ದುಡ್ಡು 1000 ಕೋಟಿ, ಒಬ್ಬೊಬ್ಬರಿಗೆ 1000 ಕೋಟಿ ಇದೆ. ಅವ್ರ ಮಕ್ಳ ಹೆಸರಲ್ಲಿ 1000 ಕೋಟಿ ಇದೆ ರೀ. ಅವ್ರ ಮಕ್ಳು ಯಾವಾಗ ರೀ 1000 ಕೋಟಿ ಮಾಡಿದ್ರು? 22 ವರ್ಷದ 20 ವರ್ಷದ ಹುಡುಗರು 1000 ಕೋಟಿ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ? ಅದು ತಂದು ಯಾಕ್ರಿ? ಹೆಣ್ಮಕ್ಳಲ್ಲಿ 1000 ಕೋಟಿ, ಗಂಡು ಮಕ್ಳಲ್ಲಿ 1000 ಕೋಟಿ, ಮೊಮ್ಮಕ್ಳಲ್ಲಿ 1000 ಕೋಟಿ. ಹೆಂಗ್ರಿ ಬಂತು? 12 ವರ್ಷ 13 ವರ್ಷದವ್ರಿಗೆಲ್ಲ 1000 ಕೋಟಿ ಆಸ್ತಿಗಳು ಹೆಂಗೆ ಗೊತ್ತವ್ರಿ? ಏನು ಬಿಸ್ನೆಸ್ ಮಾಡಿದ್ದಾರೆ ಹೇಳಿ? ನಾವಾದ್ರು ಮಾಡೋಣ. ಅದೇನ ನಮ್ಮ ಪುಟ್ಟಣ್ಣವರು ಇದ್ರೊಳಗೆ ಹೇಳಿದ್ರು, ಅಸೆಂಬ್ಲಿ ಹೇಳಿದ್ರು ಗೊತ್ತಾ? ನಾವು ಒಂದು ಭತ್ತಕ್ಕೆ 3000 ರೂಪಾಯಿ ಕೊಡ್ತಾರೆ, ಕೂದಲಿಗೆ 5000 ಕೊಡ್ತಾರೆ. ಕೂದಲು ಬೆಳೆ ಗಿಡ ಕೊಟ್ಬಿಡಿ ಅಂತ ಹೇಳಿದ್ರು ಪುಟ್ಟಣ್ಣಯ್ಯನವರು. ಹಂಗಾರು ಕೊಡಿ. ಸರಿ ಆಯಿತು, ರೈತರಿಗೆ ಏನು ಮಾಡಿದ್ದೀರಾ? ಈಗ ರ್ಯಾಪಿಡೋ ನಿಲ್ಲಿಸ್ತೀನಿ ಅಂತ ಹೇಳಿದಾರೆ. ರ್ಯಾಪಿಡೋ ನಿಲ್ಲಿಸಿದ್ದಾನೆ. ಆಪ್ ಡಿಲೀಟ್ ಮಾಡೋಕ್ಕೆ ಇವ್ರ ಕೈಲಿ ತಾಕತ್ತಿಲ್ಲ ಅಂದಮೇಲೆ ಇನ್ನೇನು ಮಾಡ್ತಾವ್ರೆ? ಆಪ್ ಡಿಲೀಟ್ ಮಾಡ್ತೀನಿ ಅಂತ ಎಷ್ಟು ದಿವಸ ಆಗಿ ಹೇಳಿ ಅವರು? ಯಾಕೆ ಡಿಲೀಟ್ ಮಾಡಿಲ್ಲ? ಆ ತಾಕತ್ತಿಲ್ಲ ಇವ್ರ ಹತ್ರ. ಒಂದು ಕಡೆ ಅವ್ರಿಗೆ ಟ್ಯಾಕ್ಸ್ ಬರ್ತಿರ್ಬೋದು. ಇಲ್ಲ ರೀ, ಯಾವ ಟ್ಯಾಕ್ಸ್ ರೀ ಬರ್ತಾ ಇದೆ? ಇನ್ಲೀಗಲ್ ರೀ ಅದು. ನ್ಯಾಯಾಂಗ ವ್ಯವಸ್ಥೆ ಇದ್ರೆ ಸ್ವಲ್ಪ ಕಣ್ ತೆರಿಬೇಕು. ನ್ಯಾಯಾಂಗ ಹಿಂದೆ ಆಟೋ ಚಾಲಕರೆಲ್ಲ ಸಂಘ ಸೇರ್ಕೊಂಡೊಂದು ಸ್ಟ್ರೈಕ್ ಮಾಡಿದ್ರು. ಅದು ಯಾವುದಕ್ಕೂ ಅದು ತಲೆ ಕೆಡಿಸ್ಕೊಳ್ಳಿಲ್ವಾ ಸರ್ಕಾರ ಅಂತ? ಸರ್ಕಾರ ಹೇಳ್ತಲ್ಲ, ರಾಮಲಿಂಗಾರೆಡ್ಡಿ ಅವರೇ ಹೇಳಿದ್ರು ಖುದ್ದಾಗಿ, ಆ್ಯಪ್ನ ಡಿಲೀಟ್ ಮಾಡ್ತೀನಿ ಅಂತ. ಯಾವ ಡಿಲೀಟ್ ಓಪನ್ ಮಾಡಲ ಈಗ? 2 ವೀಲರ್ ಆ್ಯಪ್ನ ಅಲ್ಲ, ಓಪನ್ ಮಾಡಿ ಇನ್ಸ್ಟಾಲ್ ಮಾಡಿ. ನೀವೇ ಇನ್ಸ್ಟಾಲ್ ಮಾಡಿ, ನಿಮ್ಮಲ್ಲೇ ಇನ್ಸ್ಟಾಲ್ ಮಾಡಿ, ಇನ್ಸ್ಟಾಲ್ ಮಾಡಿ ನೀವೇ. ಬಂದರೆ ಈಗೇನು ಮಾಡ್ತೀರಾ ಇದನ್ನು? ಈಗ ರ್ಯಾಪಿಡೋ, ಊಬರ್ ಎಲ್ಲ 2 ವೀಲರ್ ಓಡ್ತಾ ಇದೆ. RTO ಅಧಿಕಾರಿಗಳು ಬರೀ ಮಾತಾಡಿದ್ರೆ ಬೇರೆ ಮಾತಾಡ್ಬೋದು. ಕೆಲವೊಂದಿಷ್ಟು ಡ್ರೈವರ್ಸ್ ಹೇಳ್ತಿದ್ದಾರೆ, ಇಲ್ಲ ಫ್ರೀ ಬಸ್ ಕೊಟ್ಬಿಟ್ಟು ನಮಗೆ ತುಂಬ ಆಟೋ ಚಾಲಕರಿಗೆ ಸಮಸ್ಯೆ ಆಗಿದೆ ಅಂತಿದ್ದಾರೆ. ಫ್ರೀ ಬಸ್ಸು ಕೊಡೋದಲ್ಲ ರೀ, ರ್ಯಾಪಿಡೋನ ಬ್ರ್ಯಾಂಡ್ ಮಾಡ್ತೀನಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅದಕ್ಕೆ ಹೋಗಿ ನಮ್ಮ ಕಡೆಯಿಂದ ಯಾರೋ ಸನ್ಮಾನ ಬೇರೆ ಮಾಡಿದ್ದಾರೆ, ಅಯೋಗ್ಯರು. ಈ ಪದನ ಉಪಯೋಗಿಸ್ತೀನಿ, ಇನ್ಯಾವುದು ಕಟ್ ಮಾಡಿಬಿಡಿ, ಹಂಗೆ ಹಾಕಿ. ಅಯೋಗ್ಯರು ಅಂತಲೇ ಉಪಯೋಗಿಸ್ತೀನಿ. ಏನಕ್ಕೆ ಅಂದರೆ
ಬ್ಯಾನ್ ಆಗದಾದ್ಮೇಲೆ ಇವ್ರು ಹೆಂಗ್ರಿ ಅವ್ರಿಗೆ ಸನ್ಮಾನ ಮಾಡ್ತಾರೆ? ಹಾಂ, ಹೆಂಗೆ ಸನ್ಮಾನ ಮಾಡ್ತಾರೆ ಇವರು? ಯಾವುದಕ್ಕೋಸ್ಕರ ಸನ್ಮಾನ ಮಾಡಿದ್ರು? ಇನ್ನೂ ರ್ಯಾಪಿಡೋ ಓಡ್ತಾ ಇದ್ದಾರಲ್ಲ, ಆಟೋ ಚಾಲಕರು ಏನಾಗಬೇಕು? ವೈಟ್ ಬೋರ್ಡು ಕಾರ್ ಓಡ್ತಾ ಇದೆ, ಗೊತ್ತಿದೆಯಾ? ವೈಟ್ ಬೋರ್ಡಲ್ಲಿ ಕಾರ್ ಓಡ್ತಾ ಇದೆ, ಪರ್ಮಿಷನ್ ಇದೆಯಾ? ನೀವು ಟೂ ವೀಲರ್ ತೊಗೊಳೋದು ಏನಕ್ಕೋಸ್ಕರ? ನಿಮ್ಮ ಹೆಂಡತಿ ಮಕ್ಕಳನ್ನ ಓಡಾಡಿಸ್ಲಿ ಅಂತ, ಕಂಡೋರು ಹೆಂಡತಿ ಮಕ್ಕಳನ್ನೆಲ್ಲ ಓಡಾಡಿಸ್ಲಿ ಅಂತ ಅಲ್ಲ. ಹೇಳಿ, ನಿಮ್ಮ ಹೆಂಡತಿ ಮಕ್ಕಳು ಓಡಾಡ್ಸೋಕ್ಕೆ ನೀವು ಓನ್ ಯೂಸ್ ಅನ್ನೋದು, ಯಾರ್ಯಾರನ್ನ ಓಡಾಡ್ಸೋಕ್ಕೆ ಓನ್ ಯೂಸ್ ಅನ್ನೋಲ್ಲ. ಅದಕ್ಕೋಸ್ಕರ ನೋಡಿ ಎಲ್ಲೋ ಬೋರ್ಡ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಎಲ್ಲೋ ಬೋರ್ಡ್ ಕೊಟ್ಟಿದ್ದಾರೆ. ಅದಕ್ಕೆ ಟ್ಯಾಕ್ಸ್ ಕಟ್ತೀವಿ, ಇನ್ಶೂರೆನ್ಸ್ ಕಟ್ತೀವಿ, ವರ್ಷಕ್ಕೊಂದ್ಸಲ FC ಮಾಡಿಸ್ತೀವಿ, ಎಲ್ಲ ಮಾಡ್ತೀವಿ. RTO ಅಧಿಕಾರಿಗಳೇನು ತಲೆಯಲ್ಲಿ ಬುದ್ಧಿ ಇಲ್ವಂತ್ರಿ ಅವ್ರಿಗೆ? 3 ಮಕ್ಕಳು ತಲೆಮಾರ್ಗೆ ಆಗೋಷ್ಟು ಆಸ್ತಿ ಮಾಡ್ತಾರೆ. ಹಾಂ, ಅಲ್ಲ, ಒಳ್ಳೇದು ಮಾಡಲಿ ಅವರದು ಜನಗಳಿಗೆ ಒಳ್ಳೇದಾಗ್ಬೇಕು ತಾನೆ. ಈಗ ನೀವು ಹೇಳಿದ್ರಿ ಬಸ್ಸು ಫ್ರೀ ಬಿಟ್ಟಿದ್ದಾರೆ, ಬಸ್ ಫ್ರೀ ಬಿಟ್ಟಿದ್ದಾರೆ. ಈ ಸಾಮಾನ್ಯ ಜನ ಆಟೋ ಡ್ರೈವರ್ಗಳು, ಈ ಟ್ಯಾಕ್ಸಿ ಚಾಲಕರಲ್ಲಿ ಏನಾಗಬೇಕು? ಯಾರೋ ಮಾಡಿದ್ದಾರೆ, ಏನಾಗಿದೆ, ಕೋರ್ಟ್ ಇದೆ, ನ್ಯಾಯಾಂಗ ತೀರ್ಮಾನ ಮಾಡ್ಕೊಳ್ಳಿ. ಪಬ್ಲಿಕ್ ಸಮಸ್ಯೆ ಬಗ್ಗೆ ಸ್ವಲ್ಪ ಬಗೆಹರಿಸಿ. ಒಂದು ಇಶ್ಯೂ ತೊಗೊಂಡು ಅದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯನವ್ರೇನು ಸರ್, ಅವರು ಸಮರ್ಥನೆ ಮಾಡೇ ಮಾಡ್ಕೊಳ್ತಾರೆ. ಆದರೆ ಜನಸಾಮಾನ್ಯರು ಎಷ್ಟು ಒದ್ದಾಡ್ತಿದ್ದೇವೆ ಅನ್ನೋದು ನಮಗೆ ಗೊತ್ತು. ಪೆಟ್ರೋಲ್ ಡೀಸೆಲ್ ದರದಿಂದ ನಾವು ಈಗಾಗಲೇ ನಮ್ಮ ಓನ್ ವೆಹಿಕಲ್ಗಳನ್ನ ಬಿಟ್ಟು ಸರ್ಕಾರಿ ಬಸ್ಗಳಲ್ಲಿ ಓಡಾಡಬೇಕಂದ್ರೂ ಸಹ ಇವರ ಗ್ಯಾರಂಟಿ ಭಾಗ್ಯಗಳಿಂದ, ಇವರ ಒಂದು ಬಸ್ ಫ್ರೀ ಭಾಗ್ಯಗಳಿಂದ ನಮಗೆ ತುಂಬಾ ಹೊರೆ ಆಗ್ತಾ ಇದೆ. ನಂತರ ಈಗ ಹಾಲಿನ ದರ ಸಹ 2 ರೂಪಾಯಿ ಏರಿದೆ. ಪ್ರತಿದಿನ ಎದ್ದು ಟೀ ಕುಡಿಬೇಕಂದ್ರೂ ಸಹ ಈಗ ದುಡ್ಡು ಸಾಲ್ತಿಲ್ಲ. ಆ ರೀತಿಯಾದಂಥ ಒಂದು ಸಮಸ್ಯೆ ಎದುರಿಸ್ತಾ ಇದ್ದೇವೆ. ನಮಗೆ ಯಾವುದೇ ರೀತಿಯಾದಂಥ 5 ಗ್ಯಾರಂಟಿಗಳಲ್ಲಿ ಯಾವ ಭಾಗ್ಯಗಳು ಇನ್ನೂವರೆಗೂ ಬಂದಿಲ್ಲ. ನಾವು ಅಪ್ಲೈ ಮಾಡಿದರೂ ಸಹ ನಮ್ಮ ಮನೆಯವರೆಗೂ ಅದು ತಲುಪಿಲ್ಲ ಅಂತ ಜನ ಸರ್ಕಾರದ ವಿರುದ್ಧ ಬುಗ್ಲೆದ್ದಿದ್ದಾರೆ. ಕ್ಯಾಮರಾಮನ್ ಪವನ್ ಕುಮಾರ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.